जगन्नाथ जय जगन्नाथ जय बलदेवा जय सुभद्रा। ಕ್ಷಮಾ, ನನಗೆ ಈ ಥರ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ನಾನು ಚಂದ್ರಿಕಾ ಬುಕ್ ಮಾಡಿದ್ದೀನಿ ಅಂತ ಹೇಳಿದಾಗ ಐ ವಾಸ್ ಇನ್ಸಿಡೆಂಟ್ಲಿ ಇನ್ ಆದಿ ಕೈಲಾಶ್ ಪರ್ವತ್ ಟ್ರಿಪ್ಪಲ್ಲಿದ್ದೆ 11 days. ಸೊ ಆ್ಯಕ್ಚುಲಿ 3 days ನಮಗೆ ನೆಟ್ವರ್ಕೇ ಇಲ್ಲದೆ ಅವಳ ಮೆಸೇಜ್ ನನಗೆ 5th day ಸಿಕ್ತು. ಅವಳು ನೀನು ಬರೋಗಿದ್ರೆ ಬೇಗ ತಿಳಿಸು ಅಂತ ಹೇಳಿದ್ರು. ನಾನು ಈಗ ತಾನೇ ಇನ್ನೂ ಬಂದ್ಗೂರಿಗೆ ವಾಪಸ್ ಬಂದಿಲ್ಲ, ಏನು ಹೇಳಿ ಆಯಿತು ನಾನು ನೋಡ್ತೀನಿ ಅಂತ ಹೇಳಿದೆ. ಸೊ ತುಂಬ ದುವಿದಾಯಿತು. ಅಷ್ಟರಲ್ಲಿ ಒಂದಿನ ಪ್ರತಿಭಾ ಕಾಂಟ್ಯಾಕ್ಟೆಡ್ ಮೀ, ಶಿ ಆಸ್ಕ್ಡ್ ಮೀ ಬರ್ತೀರಾ ಅಂತ. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಸಮವು ಆಮೇಲೆ ಇವಳು ಬಂದ್ಬಿಡು ಎಲ್ಲ ಇದೀವಿ ಜೊತೆ ಹೋಗೋಣ ಅಂತ ಅಂದು ಐ ಸೈಡ್ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಫಸ್ಟು ಇದಂತೂ ಬುಕ್ ಮಾಡಿಬಿಟ್ಟೆ. ನಂದು ಟಿಕೆಟ್ಸ್ ನೋಡಿದೆ, ಐ ಗಾಟ್ ಇಟ್ ಫಾರ್ 12,000. ಐ ಬುಕ್ಡ್ ಇಟ್. ಯಾ ದೆನ್ ಸ್ಟಾರ್ಟೆಡ್. ಇದು ಮರ್ತೋಗಿತ್ತು ಮಧ್ಯದಲ್ಲಿ. ದೆನ್ ವೈಟ್ ಸ್ಟಾರ್ಟ್ ಆಯಿತು, ಒಂದೊಂದೇ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹೀಗೆ ಹಾಗೆ. ಟು ಬಿ ವೆರಿ ಫ್ರ್ಯಾಂಕ್ ಪ್ರಭುಜಿ, ಹಿಂದೆ ನಾನು ಜಗನ್ನಾಥನ್ ನೋಡಿದಾಗ ಲೈಕ್ ಏನೋ ದೇವ್ರು ಈ ಥರ ಇದ್ದಾನೆ, ಇಷ್ಟು ದೊಡ್ಡ ಕಣ್ಣು, ಹಿಂಗೆಲ್ಲ ಇದ್ದಾನೆ ಅಂತ ಏನೋ ಒಂದು ಅದೆಲ್ಲ ಆ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋ ತನಕ ಐ ಹ್ಯಾಡ್ ನೋ ಕ್ಲಾರಿಟಿ ಅಬೌಟ್ ದಿ ಗಾಡ್ ಆ್ಯಂಡ್ ಅಬೌಟ್ ಇದು. ದಿಸ್ ಟೈಮ್ ಇದೆಲ್ಲ ಕೇಳಿದ್ಮೇಲೆ ಐ ರಿಯಲಿ ಫೆಲ್ಟ್ ಈಸ್ ಅಲ್ಟಿಮೇಟ್ ಅಂತ. ಅಲ್ಟಿಮೇಟ್ ಕೃಷ್ಣ ಈಸ್ ಅಲ್ಟಿಮೇಟ್. ದಟ್ ವಾಸ್ ಮೈ ದ ಬೆಸ್ಟ್ ಮೂಮೆಂಟ್. ಅದೇ ಹೇಳ್ತೇನೆ, ದಿಸ್ ವಾಸ್ ಮೈ ಲೈಫ್ಸ್ ಬೆಸ್ಟ್ ಟ್ರಿಪ್ ಅಂತ. ಜಗನ್ನಾಥ ಪುರಿ ಟ್ರಿಪ್ ವಾಸ್ ಮೈ ಲೈಫ್ ಬೆಸ್ಟ್ ಟ್ರಿಪ್. ಇಷ್ಟೊಂದು ನಾನು ಕೃಷ್ಣನ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂತು. 2 ಸತಿ ನಾನು ಹತ್ತಿದ್ದೀನಿ ನನ್ನ ಕೃಷ್ಣ ನೋಡಿ, ಅಷ್ಟು ಇದಾಯಿತು. ಈಗೇನು ವಾಪಸ್ ಬರುವಾಗಲೂ ಹೇಳ್ತಾ ಇದ್ದೆ, ಇನ್ನೊಂದ್ಸತಿ ನೋಡೋಗಿದ್ದೆ ಜಗನ್ನಾಥ ಚೆನ್ನಾಗಿತ್ತು ಅಂತ, ರಾತ್ರಿ ಹೋಗೋಣ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿತ್ತು. ಸೊ ದಿಸ್ ಇಸ್ ಅದೇ ನಾನು ಗುರು ಪ್ರಭುಜಿತನೂ ಹೇಳ್ತಾ ಇದ್ದೆ, ಯಾವುದೇ ಆದರೂ ಕೂಡ ಗುರು ಮುಖೇನ ಆದರೆ ಅದಕ್ಕೆ ಫಲ ಜಾಸ್ತಿ ಅಂತ. ನಮಗೆ ಗುರುಗಳು ಕೃಷ್ಣನ ರೂಪದಲ್ಲಿ ಬಂದು ನಮಗೆಲ್ಲ ತೋರಿಸಿ ಎವ್ರಿಥಿಂಗ್ ಇನ್ ಡೀಟೇಲ್ ಹೇಳಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ದಿಸ್ ಇಸ್ ಮೈ ಆ್ಯಕ್ಚುಲ್ ಬೆಸ್ಟ್ ಮೂಮೆಂಟು ನಾನು ಜಗನ್ನಾಥ ನೋಡಿದ್ದು. ಯಾವುದು ಅಂತ ಹೇಳಕ್ಕೆ ಎಲ್ಲ ರೀತಿಲಿ ಎಲ್ಲ ಆ್ಯಂಗಲಲ್ಲೂ ಎಲ್ಲ ಒಂದು ಬಹುಶಃ ನಿನ್ನೆ ನೋಡಿದ್ದು ರಥ ಎಳೆದಿದ್ದು ರಥಯಾತ್ರೆಯಲ್ಲಿ ನೋಡಿದ್ದು ಅನ್ಸುತ್ತೆ. So it was wonderful. Every moment was different and every moment Krishna was looking more cute and cute and cute and cute. So thank you so much. ಮತ್ತೆ ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ಅರೇಂಜ್ಮೆಂಟ್ಸ್ ಎಕ್ಸಲೆಂಟ್ ಪ್ರತಿಭಾ, ಎಕ್ಸಲೆಂಟ್. ಇಟ್ ವಾಸ್ ಜಸ್ಟ್ ಎಕ್ಸಲೆಂಟ್. ಊಟ ಆಗಲಿ, ಸ್ಟೇ ಆಗಲಿ, ಯುವರ್ ವೇ ಆಫ್ ಆರ್ಗನೈಸಿಂಗ್ ಥಿಂಗ್ಸ್, ದಟ್ ಮೆಟಿಕ್ಯುಲಸ್ ಇದು ಲೈಕ್ ವಾಸ್ ಎಕ್ಸ್ಟ್ರೀಮ್ಲಿ ವಂಡರ್ಫುಲ್. ಸೊ ನಮ್ಮ ಕಡೆಯಿಂದ ಏನಾದ್ರು ಆಗಿದ್ರೆ, ನಮ್ಮ ಟ್ರಯೋ ಕಡೆಯಿಂದ ಇಫ್ ಎನಿಥಿಂಗ್ ಆಗಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಅಷ್ಟೇ. ಎಲ್ಲ ಮಾತು ಕೇಳ್ದೆ ನಾನು ಆಚೆ ಈಚೆ ಹೋಗಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಅಷ್ಟೇ. ಜೈ ಜಗನ್ನಾಥ. ನಮ್ಮ ಮೊದಲ ಟ್ರಿಪ್ಪು ಪ್ರತಿಭಾ ಅವ್ರ ಜೊತೆಗೆ ಮತ್ತು ಗುರುಗಳ ಜೊತೆ ಮತ್ತು ನಿಮ್ಮೆಲ್ಲರ ಜೊತೆ ಬಂದಾಗ ನಾವು ಮಾಯಾಪುರ್ಗೆ ಬೃಂದಾವನ ಸರಿ, ಮಾಯಾಪುರ್ಗೆ ಮುಂಚೆ ನಾವು ಮಾಯಾಪುರ್ಗೆ ಹೋದಾಗ ನಾನು ಕ್ಷಮಾ ಈ ಥರ ಮಾತಾಡ್ತಾ ಇದ್ವಿ. ನಾನಂದೆ ದೊಡ್ಡ ಕಣ್ಣಿನ ಹುಡುಗನ್ ನೋಡ್ಬೇಕು ನಾನು ಅಂತ ಅಂದೆ. ದೊಡ್ಡ ಕಣ್ಣಿನ ಪುಟ್ಟ ಹುಡುಗನ್ ನೋಡ್ಬೇಕು ಅಂತ ಹಿಂಗೆ ಮಾತಾಡ್ತಿದ್ವಿ. ಇಲ್ಲಿ ಜಗನ್ನಾಥ ದೇವಾಲಯ ಇತ್ತು, ಮಾಯಾಪುರ್ ಬರೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಕರ್ಕೊಂಡು ಹೋದ್ವಿ. ಬಟ್ ನಮಗೆ ಅದೇನು ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಪ್ಲೆಸೆಂಟ್ ಸರ್ಪ್ರೈಸ್ ಅಂದ್ರೆ ಒಂಥರ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ನೋಡಿದ್ರೆ ಆ ದೊಡ್ಡ ಕಣ್ಣಿನ ಹುಡುಗ ಅಲ್ಲೇ ಇದ್ದಾನೆ. ಎಷ್ಟು ಓವರ್ವೆಲ್ಮಿಂಗ್ ಅದು ಸಿಚುವೇಶನ್ ಅಂದ್ರೆ ನೋಡಿದ ತಕ್ಷಣ ಹಂಗೆ ದಳ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಕಂಟ್ರೋಲೇ ಮಾಡ್ಕೊಳಕ್ಕಾಗಿಲ್ಲ. ಆವಾಗ ಕ್ಷಮಗೆ ಹೇಳ್ದೆ, ಇಲ್ಲ ಕ್ಷಮ, ಹೈ ಟೈಮ್ ನಾವು ಹೋಗಿ ಜಗನ್ನಾಥಪುರಿಗೆ ಹೋಗಿ ಅವನ ದರ್ಶನ ಮಾಡಲೇಬೇಕು ಅಂತ. ಮೋಸ್ಟ್ ಪ್ರಾಬಬ್ಲಿ ದೇವ್ರೆ ಆ ಟೈಮಲ್ಲಿ ನಮ್ಮಿಂದ ನುಡಿಸ್ಕೊಂಡ ಅವ್ನ ಪ್ರೇರಣೆ, ಅವ್ನ ಇಚ್ಛೆ ಇತ್ತು ಅನ್ಸುತ್ತೆ. ಅದು ಈ ರೀತಿ ನಮಗೆ ನಿಜವಾಗ್ಲೂ ಕೂಡ ಅವನ ದರ್ಶನ ಆಯಿತು. ನಮ್ಗೆ ಬೆಸ್ಟ್ ಮೊಮೆಂಟು ಅಂತ ಅನ್ಸಿದ್ರೆ ನನಗೆ ಅಂದರೆ ಈ ಎಂಟೈರ್ ಟ್ರಿಪ್ಪಲ್ಲಿ ಗುಂಡೇಜ ಟೆಂಪಲ್ಗೆ ಹೋಗೋದೇ ಇಲ್ಲ ಯೋಯೋ ಆದಾಗ ಕೊನೆಗೆ ದೇವರು ಅವನ ಪಂಡಿತರ ರೂಪದಲ್ಲಿ ಬಂದು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ರು.
ದೇವ್ರು ಕೊಟ್ರು ಪೂಜಾರಿ ಕೊಡ ಅನ್ನಂಗೆ ಹೋದ್ವಿ ಒಳಗಡೆ ನುಗ್ಗಿದ್ರೆ ಕುಳ್ಳಿ ನಾನು ದೇವ್ರೇ ಕಾಣಲಿಲ್ಲ. ನರಸಿಂಹಂದು ನೋಡಿದ್ವಿ, ಅಲ್ಲಿ ಕಾಣಲಿಲ್ಲ. ನೋಡಿದ್ರೆ ಹಿಂಗೆ ಎಗರ್ತಿದ್ದೀನಿ ಒಂದೇ ಒಂದ್ ಕಾಣ್ತು ನನ್ಗೆ. ದಟ್ ವಾಸ್ ದ ಬೆಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್ ಆಕ್ಚುಲಿ. ಅಪ್ಪ ಸದ್ಯ ಒಂದ್ ಕಣ್ಣಾದ್ರೂ ತೋರಿಸ್ಲಿಲ್ಲ ಮಾರಾಯ ನಿನ್ನೆ ನನ್ಗೆ. ಸಾಕು, ಮೈ ಲೈಫ್ ಈಸ್ ಫುಲ್ಫಿಲ್, ಮೈ ಡ್ರೀಮ್ ಇಟ್ ಕೇಮ್ ಟು ಅಂತ. ದಟ್ ಈಸ್ ಮೈ ಬೆಸ್ಟ್ ಮೊಮೆಂಟ್. ಅದು ಬಿಟ್ರೆ ನೆಕ್ಸ್ಟ್ ನಂದು ಆಮೇಲೆ ಮೇಲ್ ಹತ್ತು ನೋಡ್ದಾಗ ಕಾಣಿಸ್ತಾ? ಮೇಲತ್ ನೋಡ್ದಾಗ ಕಾಣಿಸ್ತು ಲಾಸ್ಟ್ ಇಲ್ಲ, ಆ ಡೋರ್ ಲಾಸ್ಟ್ ಡೋರ್ ಅಲ್ಲಿ ಮೇಲ್ ಹತ್ತಿ ನೋಡ್ದಾಗ ಕಾಣಿಸ್ತು. ಬಟ್ ಆದ್ರೂ ಅರ್ಥ ಆಗ್ಲಿಲ್ಲ. ನನ್ನ ಪಕ್ಕದಲ್ಲಿರೋರು ಇಳಿರಿ ಅಂತಿದ್ರು. ಸೊ ಅದಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ಕಣ್ಣಿಂದ ಆ ಭಗವಂತನ ನೋಡಿದ್ದು ಒಂದ್ ಕಣ್ಣು ನೋಡಿದೆ ನಾನು. ಅದು ಈ ಕಡೆ ಎಡಗಡೆ ಕಣ್ಣು ಮಾತ್ರ ಕಾಣ್ತು. ಅದು ನನ್ನ ಬೆಸ್ಟ್ ಮೊಮೆಂಟು. ಈ ಒಂದು ಇದು ಟ್ರಿಪ್ ಅನ್ನೋದಕ್ಕಿಂತ ನಮಗೆ ಯಾತ್ರೆ, ಪಾತ್ರದ ಸಂಗಡ ಯಾತ್ರೆಯನ್ನು ಮಾಡು ಅಂತ ಹೇಳ್ತಾರೆ. ಅಂದ್ರೆ ಯಾರು ಜ್ಞಾನಿಗಳಿರ್ತಾರೆ, ಯಾರು ಬುದ್ಧರು ಇರ್ತಾರೆ, ಬರೀ ಯಾತ್ರೆಯನ್ನು ಮಾಡಬಾರ್ದು, ಭಗವಂತನ ಹರಿಧ್ಯಾನ ಮಾಡ್ಕೊಂಡು ಹೋದ್ರೆ ಆ ಒಂದು ಯಾತ್ರೆಗೆ ಸಫಲ ಸಿಗಲಿ ಅಂತ ಹೇಳೋದು. ಅಂಥ ಒಂದು ಯಾತ್ರೆಯನ್ನ ನಮ್ಮ ಗುರುಗಳು ಮಾಡಿಸಿದ್ದಾರೆ. ಸೊ ಒಂದು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಹರಿಯ ಕರುಣ ತಪ್ಪಿದ್ರು ನಡೆಯತ್ತಂತೆ, ಗುರುಗಳ ಕರುಣ ತಪ್ಪಿದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಹೇಳ್ತಾರೆ, ವಾಯುದೇವರ ಕರುಣೆ ಇದ್ರೆ ಮಾತ್ರ ಹರಿ ಇರ್ತಾನಂತೆ ನಮ್ಮ ಜೊತೆ. ವಾಯುದೇವ್ರು ಇಲ್ಲ ಅಂತಂದ್ರೆ ಅಷ್ಟೇನೆ, ಅಂದ್ರೆ ನಮ್ಮ ಕಿವಿ, ಕಣ್ಣು, ಮೂಗು, ಬಾಯಿ ಏನೇ ಹೋದ್ರೂ ನಾವು ಬದುಕಬಹುದು. ಆದ್ರೆ ಪ್ರಾಣದೇವ್ರ ಹೃದಯದಲ್ಲಿ ಇಲ್ಲ ಅಂತಂದ್ರೆ ನಾವು ಬದುಕಲಿಕ್ಕೆ ಆಗಲ್ಲ. ಅದೇ ರೀತಿ ನಮ್ಮ ಜೀವನಕ್ಕೆ ವಾಯುದೇವರು ನಮ್ಮ ಗುರುಗಳು. ಆ ಗುರುಗಳ ಪಾತ್ರವನ್ನ ನಮ್ಮ ಇವರು ವಹಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಗುರುಗಳಿಗೆ ಫಸ್ಟ್ ನಾನು ವಂದಿಸ್ದ. ಸೊ ನಿಮ್ಮ ಬಿಂಬರೂಪಿ ಪರಮಾತ್ಮನ್ಗೆ ನಾನು ನಮಸ್ಕಾರ ಮಾಡ್ತೀನಿ. ನೀವು ನನ್ಗಿಂತ ಚಿಕ್ಕವರು, ಆದ್ರೆ ನಾನು ನಿಮ್ಮಲ್ಲಿರುವಂತ ಬಿಂಬರೂಪಿ ಪರಮಾತ್ಮನ್ಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಹಾಗೆ ನನ್ನ ಸಹೋದರಿ ಪ್ರತಿಭಾ ಇದ್ದಾರೆ, ಅವರು ಸಹಿತ ನನಗೆ ಸಾಕಷ್ಟು ಎಷ್ಟೊಂದು ನಾವು ಗಡಬಿಡ್ ಮಾಡಿದೀವಿ, ಇಲ್ಲ ಅಂತಲ್ಲ, ಓಡೋಡ್ ಹೋಗಿದೀವಿ, ಮಿಸ್ ಆಗಿದೆ. ಸೊ ಆದ್ರೂ ಕೂಡ ಎಲ್ಲರೂ ಒಟ್ಟಿಗೆ ಒಂದು ಸರ ಅವ್ರು ಹಾಕೊಂಡಿರೋ ಒಂದು ಮುತ್ತಿನ ಸರ ನಮ್ದು ಹರಿ ಕದಾಮೃತ ಸಾರದಲ್ಲಿ ಬರುತ್ತೆ. ಅವೆಲ್ಲ ಮಣಿಗಳೆಲ್ಲ ದೇವತೆಗಳಾದ್ರೆ ಆ ಮಣಿ ಒಳಗಿರೋ ದಾರ ವಾಯುದೇವರು ಅಂತ ಹೇಳ್ತಾರೆ ಜಗನ್ನಾಥ ದಾಸರು. ಸೊ ನಾವೆಲ್ಲ ಮಣಿಗಳಾದ್ರೆ ಆ ಸೂತ್ರ ತರ ಅವರೆಲ್ಲರೂ ನಮ್ಮನ್ನ ಕೂಡಿಸಿ ದಾರ ತರ ಕರ್ಕೊಂಡು ಹೋಗಿ ಸುಸೂತ್ರವಾಗಿ ದೇವರನ್ನ ತೋರಿಸಿ ಮಾಡಿ ನಮ್ಮನ್ನ ಇಷ್ಟು ಮಟ್ಟಿಗೆ ಈ ಯಾತ್ರೆಯನ್ನ ಸುಗಮವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಬಿಗ್ 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 ಅಪ್ಲಾಸ್. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೈ ಎಲ್ಡರ್ ಸಿಸ್ಟರ್ ಶಮಾ. ನಾನು ಹೇಳಿದ್ದು ಅವ್ರನ್ನ ನಾನು ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಮರಿಲಿಕ್ಕಾಗಲ್ಲ. ಇವ್ರು ನಂಗೆ ಒಂಥರ ಟೀಚರ್ ತರ, ಮೆಂಟರ್ ತರ. ಪ್ರತಿಯೊಂದು ಟ್ರಿಪ್ಪಿಗೆ ಹೋಗ್ಬೇಕಾದ್ರು ಅವರು ಯಾವುದೇ ಒಂದು ಹೋಗ್ಬೇಕಾದ್ರೂ ನನ್ನನ್ನು ಫಸ್ಟ್ ಕರೀತಾರೆ. ಚಂದ್ರಿಕಾ ಬರ್ತೀಯ ಅಂತ ಕೇಳಲ್ಲ, she doesn't give me any chance to say yes or no. She just asks me ನೀನ್ ಬರ್ಬೇಕು ಅಂತ. ಸೊ ನಾನೇ ಒಂದಿವಸ ಟೈಮ್ ತಗೊಂಡಿರ್ತೀನಿ, ಹೇಳ್ತೀನಿ ಅಂತ. ಆದ್ರೂ ಅಷ್ಟು ಪ್ರೀತಿಯಿಂದ ಆತ್ಮೀಯದಿಂದ ಆದ್ರೂ ಸ್ವಲ್ಪ ಅವ್ರ ಹತ್ರ ತುಂಡು ಹುಡುಗಿ ತರ ಜಗಳ ಆಡೋದು ಜಾಸ್ತಿ. ಸೊ ಆದ್ರೂ ಪ್ರೀತಿಯಿಂದ ಒಂದು ಬಂಧನದಿಂದ ಕರ್ಕೊಂಡ್ ಬಂದು ಪ್ರತಿ ಸಲ ನನ್ಗೆ ದೇವರನ್ನು ತೋರಿಸ್ತಾರೆ. ಅವರಲ್ಲಿರೋಂಥ ಬಿಂಬರೂಪಿ ಪರಮಾತ್ಮನಿಗೂ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಸೊ ಫಸ್ಟ್ ಅಂಡ್ ಬೆಸ್ಟ್ ಮೊಮೆಂಟು ನನ್ನ ಲೈಫಲ್ಲಿ ಒಂಟಿ ಕಣ್ಣಿನ, ದೊಡ್ಡ ಕಣ್ಣಿನ ಪುಟ್ಟ ಹುಡುಗನ ಪುಟ್ಟ ಪರಮಾತ್ಮನ ನೋಡಿದ್ದು, ಅದನ್ನ ತೋರಿಸಿದಂತ ನಿಮ್ಮೆಲ್ರಿಗೂ ತುಂಬಾ 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 ಥ್ಯಾಂಕ್ಸು. ಮತ್ತೆ ನನ್ನ ಮಾತೃ ಸ್ವರೂಪಿಣಿಯಾದಂಥ ಅಮ್ಮ ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರಿಗೆ ನನ್ನ ನಮಸ್ಕಾರ. ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ಎಲ್ರಿಗೂ ಕೂಡ ಇದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಲಾಸ್ಟ್ ಟ್ರಿಪ್ಪಲ್ಲಿ ಕೂಡ ನಾನು ಹೇಳಿದ್ದೆ, ಇದು ನಂಗೆ ಹೊರಗಡೆದು ಎಲ್ಲೋ ಹೊರಗಡೆ ಬಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಮನೆಯವರು ಅಂದ್ಮೇಲೆ ನಾಲ್ಕಾರು ಮಾತುಗಳಿರುತ್ತೆ, ನಾಲ್ಕಾರು ಜಗಳಗಳು, ಅದೆಲ್ಲರಿಂದನೇ ಲೈಫ್ ಈಸ್ ಪರ್ಫೆಕ್ಟ್, ಲೈಫ್ ಈಸ್ ಸೋ ಬ್ಯೂಟಿಫುಲ್. ನಿಮ್ಮೆಲ್ಲರಿಂದ ಈ ವರ್ಲ್ಡ್ ಈಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ವೆರಿ ಮಚ್. ಮಾಡಿದ್ವಿ ಅಂದ್ರೆ ಭಗವಂತ ಭಕ್ತರಿಗೋಸ್ಕರ ಏನ್ ಹೇಳ್ತಾನೆ, ಯಾವಾಗ ಧರ್ಮದ ಗ್ಲಾನಿ ಆಗುತ್ತೋ ಅವಾಗ ನಾನು ಹುಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಅದರಲ್ಲಿ ಇಂಪಾರ್ಟೆಂಟ್ ದಶಾವತಾರಗಳನ್ನ ತಾಳ್ತಾನೆ. ದಶಾವತಾರಗಳ ಅಲ್ದಲೇನೆ ಅನೇಕ ಅವತಾರಗಳು ಅವನ ಇರುವಿಕೆಯನ್ನ ಒಂದು ಸಿದ್ಧಪಡಿಸಿದೆ. ಅದರಲ್ಲಿ ಒಂದು ನಮ್ಮ ತಿಮ್ಮಪ್ಪನದು ಏನ್ ಕಲಿಯುಗದಲ್ಲಿ ಬಂದಿದ್ದಾನೆ ಅದೊಂದು, ಆಮೇಲೆ ಈಗ ಪುರಿನಲ್ಲಿ ಏನ್ ಜಗನ್ನಾಥ ಇದ್ದಾನೆ ಅದೊಂದು. ಈಗ ನಾನು ನಿಮ್ಮೆಲ್ಲರ ಜೊತೆ ಮಾತಾಡ್ಬೇಕಾದ್ರೆ ನನ್ಗೆ ಅನಿಸ್ತು, ನಾನು ತಿರುಪತಿ ತಿಮ್ಮಪ್ಪನ ಮತ್ತೆ ನಮ್ಮ ಜಗನ್ನಾಥ ದೇವರನ್ನ ಕೊರಿಯೇಟ್ ನಾನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಹಾಡಿದ್ವಿ.
ಇಲ್ಲ, ನಾನು ಇಷ್ಟೇ ಹೇಳಕ್ ಹೊರಟಿದ್ದು. ನೀವು ತಿರುಪತಿ ತಿಮ್ಮಪ್ಪಂದೇನೋ ಜಗನ್ನಾಥನ್ನ ನಾನು ಕೋರಿಲೇಟ್ ಮಾಡ್ಕೊಂಡ್ರೆ ಇಬ್ರು ಒಂದೇ. ಸೊ ಅದ್ರ ಮೇಲೆ ತಿಮ್ಮಪ್ಪನ ಮೇಲೆ ವಿಜಯದಾಸರು ಒಂದು ಕೃತಿನ ರಚನೆ ಮಾಡಿದ್ದಾರೆ, ಒಂದು ಹಾಡನ್ನ ರಚನೆ ಮಾಡಿದ್ದಾರೆ. ಅದೊಂದು ಒಂದೆರಡು ಸಾಲು ನನಗೆ ಜ್ಞಾಪಕಕ್ಕೆ ಬಂತು, ಅದನ್ನ ನಿಮ್ಮೆಲ್ಲರ ಜೊತೆ ಒಂಚೂರು ಹಂಚ್ಕೊಳ್ಳೋಣ ಅನಿಸ್ತು. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಅಂದ್ರೆ ನಾವು ಭಗವಂತ ನೋಡೋದಕ್ಕಿಂತ ಮುಂಚೆ ಅವನ ಭಕ್ತರನ್ನ ನೋಡಿದ್ದು, ಹಾಗಾಗಿ ಪ್ರತಿಯೊಬ್ಬರು ಭಕ್ತರಲ್ಲೂ ಅವನಿರೋದ್ರಿಂದ ನನಗೆ ಅವ್ರದ್ದು ಜ್ಞಾಪಕ ಬಂತು. ನಿನ್ನ ದರ್ಶನ ಮಾಡಕ್ಕೆ ನಾನು ಬಂದೆ, ಯಾಕೆಂದ್ರೆ ನಿನ್ನ ದರ್ಶನ ನಿನ್ನಲ್ಲಿರುವಂತ ಭಕ್ತರಲ್ಲೆಲ್ಲ ನಾವು ಕಾಣ್ತಾ ಇದ್ದೀನಿ ನನ್ನ. ಅದಕ್ಕೋಸ್ಕರ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಆಮೇಲೆ ಏನ್ ಹೇಳ್ತಾರೆ ಅವರು, ಎಲ್ಲೆಲ್ಲಿ ನಿನ್ನ ವ್ಯಾಪ್ತತನವಿರಲಿಕ್ಕೆ ಇಲ್ಲಿಗೆ ಬಾಹ ಕಾರಣವಾವುದೋ, ಸೊಲ್ಲಿಗೆ ಕಂಬದಲ್ಲಿ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇನಯ್ಯ ಬಲ್ಲ ಭಕುತ ಜನರಿಗೆ. ಇದನ್ನ ಹೇಳಿ ಕೊನೆಗೆ ಅವ್ರು ಏನ್ ಹೇಳ್ತಾರೆ, ನೀನಿದ್ದ ಸ್ಥಾನದಲ್ಲಿ ಸಕಲ ಪುಣ್ಯಕ್ಷೇತ್ರ, ನೀನಿದ್ದ ಸ್ಥಾನದಲ್ಲಿ ಸರ್ವತೀರ್ಥ, ನೀನಿದ್ದ ಸ್ಥಾನದಲ್ಲಿ ಸಮಸ್ತ ಸಾತ್ವಿಕರು, ನಾನಿತ್ತ ಬರುವುದು ನಿನಗೆ ತಿಳಿಯದೆ ಸ್ವಾಮಿ. ಅಂದ್ರೆ ನಾನು ಎಲ್ಲ ಬರ್ತಿದೀವಿ, ನಮ್ಮನ್ನ ನೋಡ್ಕೋ ಅಂತ ವಿಜಯದಾಸರು ಹೇಳ್ತಾರೆ. ಇದೊಂದು ಹಾಡು ನನಗೆ ಜ್ಞಾಪಕಕ್ಕೆ ಬಂತು. ಕೊನೆಗೆ ಇನ್ನೊಂದು ಹೇಳ್ತಾರೆ, ಅವರೇ ರಚನೆ ಮಾಡಿದ್ದಂತ ಹಾಡು. ಇವತ್ತು ನಾವೇನು ಈ ಒಂದು ಸಂಪತ್ತು ಅಂದ್ರೆ ಇದು ನಾವು ದುಡ್ಡು ಖರ್ಚು ಮಾಡಿದೀವಿ, ಎಲ್ಲ ನೋಡಿದ್ವಿ, ಅದು ನಿಜವಾದ ಸಂಪತ್ತಲ್ಲ. ಅವನ ಹರಿಧ್ಯಾನ, ಅವನ ಸ್ಮರಣೆ ಏನು ಸಿಕ್ತಲ್ಲ, ಅದೇ ನಿಜವಾದ ಸಂಪತ್ತು. ಅವನ ಭಕ್ತಿ ನಮಗೆ ಕೊಡು ಅಂತ ಏನ್ ಕೇಳಿದ್ವಿ, ಅದೇ ಸಂಪತ್ತು ಅಂತ ಹೇಳ್ಕೊತಾ ವಿಜಯದಾಸರು ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ಅಂದ್ರೆ ಇವತ್ತೇನು ಅವನು ನಮ್ಗೆ ದರ್ಶನವನ್ನ ಕೊಟ್ಟಿದ್ದಾನೆ, ಯಾತ್ರಾ ಭಾಗ್ಯವನ್ನು ಕೊಟ್ಟಿದ್ದಾನೆ, ನಿಮ್ಮೆಲ್ಲರ ಜೊತೆ ಆ ಭಗವಂತನ ನೋಡಿದ್ದು ಏನ್ ಕೊಟ್ಟಿದ್ದಾನೆ, ಅವರ ದಾಸರನ್ನ ನೋಡುವಂತ ಸೌಭಾಗ್ಯ ಕೂಡ ಆ ಜನಸಾಗರ. ನಾವು ಜನಸಾಗರ ಅಂತ ಹೇಳಕ್ಕಾಗಲ್ಲ, ಭಕ್ತರ ಸಾಗರ. ಅವನ್ನೆಲ್ಲ ನೋಡುವಂತ ಸಂಪತ್ತೇನು ಕೊಟ್ಟಿದ್ದಾನೆ, ಆ ಸಂಪತ್ತೆಲ್ಲ ಅವನು ಕೊಟ್ಟಿದ್ದೇನೆ. ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಹೇಳ್ತಾ, ಇವತ್ತು ನಾವೇನು ಈ 4 ದಿವಸ ಏನೇನು ಸಕಲ ಕರ್ಮಗಳನ್ನ ನಾವು ಮಾಡಿದೀವಿ ಅದನ್ನ ಮುಖ್ಯ ಪ್ರಾಣ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ನಾರಾಯಣಾಯೇತಿ ಸಮರ್ಪಯಾಮಿ, ನಾರಾಯಣಾಯೇತಿ ಸಮರ್ಪಯಾಮಿ. ಸಕಲವನ್ನು ಕೂಡ ಜಗನ್ನಾಥನ ಶ್ರೀಕೃಷ್ಣನ ಚರಣಗಳಲ್ಲಿ ನಾವು ಅರ್ಪಿಸೋಣ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಯಾತ್ರೆಯಲ್ಲಿ ಇದೇ ರೀತಿ ಸಿಗೋಣ, ಇದೇ ರೀತಿ ಹರಿಧ್ಯಾನವನ್ನ ನಾವು ಮಾಡೋಣ, ಬಿಂದಾಸಾಗಿ ಎಂಜಾಯ್ ಮಾಡೋಣ. ಸ್ವಾಮಿ ಕಾರ್ಯ ಸ್ವಕಾರ್ಯ.